ಮುಂದೆ ಬರ್ತಾ ಇದ್ದಾರೆ. ಅದಕ್ಕೆ ಅವರು ಇನ್ನೊಂದು ಮಾತು ಮುಂದೊಂದು ಹೆಜ್ಜೆ ಮುಂದೆ ಹೋಗಿ ಇಲ್ಲಿ ಧರ್ಮೇಂದ್ರ ಪ್ರಧಾನರಲ್ಲ, ಮುಖ್ಯವಾಗಿ ಇಲ್ಲಿ ಒಬ್ಬ ಒಳ್ಳೆಯ ಶಿಕ್ಷಿತ ವೆಲ್ ಎಜುಕೇಟೆಡ್ ಒಬ್ಬ ಪ್ರೈಮ್ ಮಿನಿಸ್ಟರ್ ನಮ್ಗೆ ಬೇಕಾಗಿದೆ. ಅವರಲ್ಲ, ಅವರು ಪಾಪ ಎಜುಕೇಟೆಡ್ ಅಲ್ಲ, ಅವರಿಂದ ಇದೆಲ್ಲ ಆಗ್ತಾಯಿದೆ, ಅವ್ರ ಪರೀಕ್ಷೆಗಳು ಗೊತ್ತಿಲ್ಲ ಅನ್ನೋ ಮಟ್ಟಿಗೆ ಮಾತಾಡ್ತಾ ಇದ್ದಾರೆ. ಅಂದರೆ ಒಟ್ಟಾರೆಯಾಗಿ ಇದು ಜಿ ರೂಪದಲ್ಲಿ ಹೋಗ್ತಾ ಇದೆಯಾ ಅನ್ನುವಂಥದ್ದು. ಆದರೆ ಇಲ್ಲಿ ವಿರೋಧ ಪಕ್ಷಗಳ ಜೊತೆಗೆ ಇರೋದ್ರಿಂದ ಸಂವಿಧಾನದ ಅಡಿಯಲ್ಲಿ ಇದು ಹೋಗ್ತದೆ ಅನ್ನುವಂಥ ವಿಶ್ವಾಸ ಮಾಡೋ ಜೊತೆಗೆ ದೀಪಿಕೆ ಆದರೂ ಸಹಿತ ಗಾಂಧೀಜಿ, ಅದೇ ಕಾಲಕ್ಕೆ ಅಂಬೇಡ್ಕರ್, ಅವ್ರ ಜೊತೆಗೆ ನಮ್ಮ ಭಗತ್ ಸಿಂಗ್ ಮತ್ತು ನಮ್ಮ ಪಂಡಿತ್ ನೆಹರು ಅವರ ಇವರ ಒಂದು ಏನಪ್ಪ ಅಂತಂದ್ರೆ ಫೋಟೋಗಳನ್ನ ಇಟ್ಕೊಂಡು ಮೂವ್ಮೆಂಟ್ ಸ್ಟಾರ್ಟ್ ಮಾಡೋದು ನೋಡ್ರೆ ಇದು ಹಿಂಸಾತ್ಮಕವಾಗಿ ಆಗಲಿಕ್ಕಿಲ್ಲ, ಆಗೋದಿಲ್ಲ. ಆದರೆ ಆಗದಂಗೆ ನೋಡಬೇಕಾಗಿದ್ದು ಸರ್ಕಾರ ಕರ್ತವ್ಯ ಮತ್ತು ಅವರಿಗೆ ಪರ್ಮಿಷನ್ ಕೊಡಬೇಕಾಗಿದ್ದು ಅವ್ರ ಕೆಲಸ. ಮತ್ತು ಈ ಸಂದರ್ಭದಲ್ಲಿ ಒಂದು ವೇಳೆ ಏನಾದರೂ ಈ ನಮ್ಮ ಕೇಂದ್ರ ಸರ್ಕಾರ ದೀಪಿಕೆ ಅವರನ್ನು ಬಂಧಿಸುವಂಥ ಕೆಲಸ ಮಾಡಿದರೆ ಇಂಥ ತಪ್ಪನ್ನು ನಮ್ಮ 2012-13 ಅಣ್ಣಾ ಹಜಾರೆ ಅವರ ವಿರುದ್ಧ ಅಂದಿನ ಚಿದಂಬರಂ ಹೋಮ್ ಮಿನಿಸ್ಟರ್ ಇದ್ರ ಕಾಣ್ತದೆ, ಅವರು ಜೈಲಿಗೆ ಹಾಕಿದ ಪರಿಣಾಮವಾಗಿ ಆ ಮೂಮೆಂಟ್ ಯಾವ ರೂಪ ಪಡೀತು ಅನ್ನೋದನ್ನು ಈ ನಮ್ಮ ಮೋದಿಜಿಯವ್ರಿಗೇನು ಬಿಡಿಸಿ ಹೇಳಬೇಕಾಗಿಲ್ಲ. ಯಾಕೆ ಇಡೀ ಇವತ್ತು ದೇಶ ಅಶಾಂತಿಯಿಂದ ಕೂಟದ, ನಿರುದ್ಯೋಗದಿಂದ, ಬಡತನದಿಂದ, ಅದ್ರ ಜೊತೆಗೆ ಎಜುಕೇಷನ್ದಲ್ಲೇ ಸಿಕ್ಕಾಪಟ್ಟೆ ಖರ್ಚು ಮಾಡಿ ಕರೆದ್ರೂ ಏನೂ ಇಲ್ಲ ಅನ್ನೋಂಥ ಪರಿಸ್ಥಿತಿ, ಸಾಲ ಸೋಲ ಮಾಡಿ ಮನೆ ಮಾರ್ಕೊಂಡು ಮಾಡಿದಂಥ ಕೆಲಸಗಳನ್ನು ಸಹಿತ ಏನೂ ಆಗಲಾರದ ದುಸ್ಥಿತಿಯಲ್ಲಿ ಜನ ಇರೋ ಮುಂದೆ ಇವತ್ತು ಇಡೀ ಜನ ಎದ್ದು ನಿಂತಿದ್ದಾರೆ. ಇಡೀ ಜನ ಕೂಡುವಂಥ ಪ್ರಸಂಗದ ನಾಳೆ ಜೂನ್ 6ನೇ ತಾರೀಕಿಗಂತೂ ಒಂದು ದೊಡ್ಡದಂಥ ಮೂಮೆಂಟ್ ಅವು ಎಲ್ಲ ಸಾಧ್ಯತೆಗಳಿದ್ದಾವೆ. ಅದೇ ಕಾಲಕ್ಕೆ ಇವ್ರು ಎಲ್ಲರಿಗೂ ಇನ್ವೈಟು ಮಾಡಿದ್ದಾರೆ ನಮ್ಮ ದಿಕ್ಕೆ, ಎಲ್ಲರೂ ಬಂದ್ರಪ್ಪ ಇದು ಮೂಮೆಂಟ್ ಮಾಡೋಣ ಅಂತೇಳಿ. ಮತ್ತು ಈ ದಿಶೆಯಲ್ಲಿ ಕಾಂಗ್ರೆಸ್ ಸಹಿತ ಮುಂದೆ ಆಗ್ತಾಯಿದೆ. ಮತ್ತು ಅದೇ ಕಾಲಕ್ಕೆ ಎಲ್ಲ ಇಂಡಿಯಾ ಗಠಬಂಧನಗಳು ಒಂದಾಗ್ತಾ ಇದ್ದ. ಯಾಕೆ ಅನಿವಾರ್ಯದ ಇವತ್ತು ಆಗಲೇಬೇಕಾಗಿದೆ. ಇಲ್ಲಪ್ಪ ಅಂತಂದ್ರೆ ತಮ್ಮ ಅಸ್ತಿತ್ವವನ್ನು ಕಳ್ಕೊಂಡು ಹೋಗುವಂಥ ಎಲ್ಲ ಸಾಧ್ಯತೆಗಳು ಎದುರಿಗೆ ಬಂದಿದ್ದಾವೆ. ಹೀಗಾಗಿ ಜನತಾ ಪಾರ್ಟಿ ಆಗಿದೆ ಇವತ್ತು ಜಿರಳೆ ಜನತಾ ಪಾರ್ಟಿ ಅಥವಾ ಕಾಕ್ರೋಚ್ ಅಥವಾ ಇದಕ್ಕೆ ಇನ್ನೂ ಏನು ಕರಿತೀವಿ ನೀವು ಬಿಟ್ಟಂಥ ವಿಷಯ ಜೊಂಡಿಗೆ ಅಂದ್ರೆ ನಮ್ಮ ಉತ್ತರ ಕನ್ನಡದಲ್ಲಿ ಕರಿತಾರೆ. ಅದಕ್ಕೆ ಜೊಂಡಿಗೆ ಪಾರ್ಟಿ ಅಂತೀರ. ಇದಕ್ಕೆ ಏನಾದರೂ ಅನ್ರಿ ಮೂಮೆಂಟ್ ಮಾತ್ರ ಜೋರು ಹಿಡ್ತಾ ಇದೆ. ಇದು ಆಡಳಿತಾರೂಢ ಪಕ್ಷಕ್ಕೆ ಪರೀಕ್ಷಾ ಕಾಲ ಅಂತ ಮೋದಿಯವರಿಗೆ ಮತ್ತು ಧರ್ಮೇಂದ್ರ ಪ್ರಧಾನರವರಿಗೆ ಇಬ್ಬರಿಗೂ ಇದೊಂದು ಪರೀಕ್ಷಾ ಕಾಲ ಅನ್ನೋದು ಎರಡು ಮಾತಿಲ್ಲ.